ನಿಮ್ಮ ಬೇಕರಿಯಲ್ಲಿ ನೀವು ಶುಚಿಯಾಗಿ ರುಚಿಯಾಗಿ ಪದಾರ್ಥಗಳನ್ನು ಮತ್ತು ಗ್ರಾಹಕರುಗಳಿಗೆ ಆನಂದವಾಗಿ ಹಿತನುಡಿಯನ್ನು ನೀವು ಮಾತನಾಡಿದರೆ ಎಲ್ಲರೂ ನಿಮ್ಮ ಬೇಕರಿಗೆ ಬಂದು ಪದಾರ್ಥಗಳನ್ನು ತಿಂದು ಮತ್ತು ಬೇರೆಯವರಿಗೆ ಹೇಳುತ್ತಾರೆ. ಮತ್ತು ಇನ್ನೊಂದು ಉದ್ದೇಶವೇನೆಂದರೆ, ಇಂದು 100% ಎಲ್ಲರೂ ಬೇಕರಿಯಲ್ಲಿ ಶುಚಿ ಮತ್ತು ರುಚಿ ಎಂಬ ಪದಾರ್ಥಗಳನ್ನು ಕೇಳುತ್ತಾರೆ. ಆದ್ದರಿಂದ ನೀವು ತರಬೇತಿಗೆ ಬಂದು ಉಚಿತವಾಗಿ ಪಡೆದು ನಿಮ್ಮ ಬೇಕರಿ ಉತ್ಪನ್ನಗಳನ್ನು ಹೆಚ್ಚಿಸಿ ವ್ಯಾಪಾರವನ್ನು ಹೆಚ್ಚಿಸಿ ನೀವು ಆನಂದ ಪಡಿ ಎಂದು ಹೇಳುತ್ತೇವೆ. 2/12/2025 ಉಚಿತ ತರಬೇತಿಗಾಗಿ ನೀವು ಇಲ್ಲಿರ್ತಕ್ಕಂಥ ಫೋನ್ ನಂಬರಿಗೆ ಫೋನ್ ಮಾಡಿ ನೀವು ಸದಸ್ಯರಾಗಿ. ನಿಮಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಬೇಕರಿಯವರಿಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಯೂಟ್ಯೂಬ್ ಮಾಮಾ ಹುಲಿಕಲ್. ಹಾಯ್, ನಮಸ್ಕಾರ. I am Srinivas Sharma. I am from Sri Jayalakshmi Bakery. As you know, we have a legacy from past 65 years, and we have started with a small outlet, and we have grown to what we are today. ನಮ್ಮ ತಂದೆ ಲೇಟ್ 70s 80s ಇಂದ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈಗ ನಾನು ಮತ್ತು ನಮ್ಮ ತಮ್ಮ ಮೋಹನ್ ಅಂತ ಇಬ್ಬರು ಈ ಬೇಕ್ರಿಯಲ್ಲಿ ಅಸೋಸಿಯೇಟ್ ಆಗಿದ್ದೀವಿ. ವಿ ಆರ್ ಅಸೋಸಿಯೇಟೆಡ್ ವಿತ್ KBSA, ಕರ್ನಾಟಕ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್, ಆ್ಯಂಡ್ ಐ ಆಮ್ ಆಲ್ಸೋ ಆ್ಯಕ್ಟಿವ್ ಮೆಂಬರ್ and a committee member of KBSA. KBSA ಏನಪ್ಪ ಅಂತಂದರೆ, ಫ್ರಮ್ ದ ಅಸೋಸಿಯೇಷನ್ ಪಾಯಿಂಟ್ ಆಫ್ ವ್ಯೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಐ ಕಾಲ್ ಆ್ಯಂಡ್ ಅರ್ಜ್ ಎವ್ರಿ ಒನ್ ಹೂ ಓನ್ಸ್ ಬೇಕರಿ ಮತ್ತು ಸ್ವೀಟ್ಸ್ ಮಳಿಗೆ ಇರೋರು ಎಲ್ಲ, ಅವರೆಲ್ಲರಿಗೂ ಟು ಬಿಕಮ್ ಅ member and part of this association, because member ಅಂದರೆ ನಮ್ಮಲ್ಲಿ ಯೂನಿಟಿ ಇರುತ್ತೆ, ಆ್ಯಂಡ್ ಯೂನಿಟಿ ಸ್ಟ್ರೆಂತ್. ಯಾವುದೇ ರೆಗ್ಯುಲೇಷನ್ಸು, ರೆಗ್ಯುಲೇಟರಿ ಆ್ಯಕ್ಟ್ಸು, ನಾರ್ಮ್ಸು ಇದೆಲ್ಲ ಪಡೆಯಬೇಕು ಅಂದರೆ, ಅಥವಾ ಅದ್ರ ಬಗ್ಗೆ ಅದ್ರ ಎದುರು ಧ್ವನಿ ಎತ್ತಬೇಕು ಮಾಡೋದಾದರೆ, unless we have strength, we can't be benefited without unity and strength. ಸೊ ನೀವೆಲ್ಲ ಮೆಂಬರ್ಶಿಪ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಖುಷಿ ಸುದ್ದಿ ಏನಪ್ಪ ಅಂತಂದರೆ, ಈಗ ಯಾರು KBSA ಮೆಂಬರ್ಶಿಪ್ ಪಡಿತಾರೆ, ಆ್ಯಸ್ ಅ ಪಾರ್ಟ್ ಆಫ್ ಅಸೋಸಿಯೇಷನ್ ವಿ ಆರ್ ಪ್ರೊವೈಡಿಂಗ್ training, fast track training program, which provides education about cleanliness and hygiene in our food industry, and it is free, which is organized on this December. So feel free, join and take benefits of this. So hurry up. Thank you. ಕರ್ನಾಟಕ ಬೇಕರಿ ಸ್ವೀಟ್ಸ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನಲ್ಲಿರುವ ಎಲ್ಲ ಬೇಕರಿ ಹಾಗೂ ಸ್ವೀಟ್ ಉದ್ಯಮಿಗಳಿಗೆ ಹಾಗೂ ಅವರ ಮ್ಯಾನೇಜರ್ಗಳಿಗೆ, ಅವರಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಕೆಲಸಗಾರರಿಗೆ ಫುಡ್ ಸೇಫ್ಟಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಫುಡ್ ಸೇಫ್ಟಿ ಸರ್ಟಿಫಿಕೇಶನ್ ಇವಾಗ FSSAI ಇಂದ ಕಂಪಲ್ಸರಿ ಆಗಿರುತ್ತದೆ. ಮತ್ತು ಫುಡ್ ಸೇಫ್ಟಿಯ ಬಗ್ಗೆ ತಿಳಿದಾಗ ಔಟ್ಲೆಟ್ಗಳಲ್ಲಿ ಯಾವ ರೀತಿ ಹೈಜೀನ್ ಅನ್ನು ಮೇಂಟೈನ್ ಮಾಡಬೇಕು, ಆ ಹೈಜೀನ್ ಅನ್ನು ಮೇಂಟೈನ್ ಮಾಡಿ ಗ್ರಾಹಕರಿಗೆ ಯಾವ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಕೊಡಬೇಕು ಅನ್ನುವ ಈ ಕಾರ್ಯಾಗಾರದಲ್ಲಿ ಅಟೆಂಡ್ ಮಾಡಿದವರೆಲ್ಲರಿಗೂ ಸಹ ಸರ್ಟಿಫಿಕೇಟ್ ದೊರಕುತ್ತದೆ.
ನೀವು ಮಾಡಬೇಕಾಗಿರೋದು ಇಷ್ಟೇನೆ. ನೀವು ಮಾಡಬೇಕಾಗಿರೋದು KBSA ಗೆ ಮೆಂಬರ್ ಆದ್ರೆ ಈ ಫುಡ್ ಸೇಫ್ಟಿ ಟ್ರೈನಿಂಗ್ ಫ್ರೀ. KBSA ಗೆ ಮೆಂಬರ್ ಆಗೋದಕ್ಕೆ ಮೇಲೆ ಹೇಳಿದ ನಂಬರ್ಗಳಿಗೆ ಕರೆ ಮಾಡಿ. ನಿಮ್ಮ ಪ್ರೀತಿಯ ಕೇಶವ್ ಅಯ್ಯಂಗಾರ್. ಸಮಸ್ತ ಬೇಕರಿ ಬಾಂಧವರಿಗೆ ನಮಸ್ಕಾರಗಳು. ನಾನು ಕೇಶವ ಅಯ್ಯಂಗಾರ್, ವಿಜಯನಗರದಿಂದ. ಕರ್ನಾಟಕ ಬೇಕರಿ ಮತ್ತು ಸ್ವೀಟ್ಸ್ ಅಸೋಸಿಯೇಷನ್ರವರು ಬರುವ ಡಿಸೆಂಬರ್ 2ನೇ ತಾರೀಕು ಒಂದು ಫಾಸ್ಟ್ಯಾಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಫಾಸ್ಟ್ಯಾಗ್ ಅಂದರೆ ನಮ್ಮ ಬೇಕರಿ ಮತ್ತು ಸ್ವೀಟ್ ಶಾಪುಗಳಲ್ಲಿ ಹೈಜಿನಿಕ್ ಅಂದರೆ ನೈರ್ಮಲ್ಯ, ಶುಚಿತ್ವವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿಯಾಗಿದೆ. ಈ ತರಬೇತಿ ಕಾರ್ಯಕ್ರಮವನ್ನು ನುರಿತ ತಜ್ಞರಿಂದ ಏರ್ಪಡಿಸಿರುತ್ತಾರೆ. ಹಾಗಾಗಿ ಇದೊಂದು ಉಚಿತ ಕಾರ್ಯಾಗಾರ. ಈ ಕಾರ್ಯಾಗಾರದ ಪ್ರಯೋಜನವನ್ನೆಲ್ಲ ತಾವು ಪಡೆದುಕೊಳ್ಬೇಕು ಅಂತ ನಾನು ವಿನಂತಿಸ್ತೇನೆ. ಯಾರು ಸದಸ್ಯರಾಗಿಲ್ಲವೋ ಅವರೆಲ್ಲರೂ ಕೂಡ ಶೀಘ್ರದಲ್ಲೇ ಸದಸ್ಯತ್ವವನ್ನು ಪಡೆದುಕೊಂಡು ಈ ಉಚಿತ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಇದೊಂದು ಮ್ಯಾಂಡೇಟ್ರಿ ಆಗುವಂತಹ, ಮುಂದಿನ ದಿನಗಳಲ್ಲಿ ಮ್ಯಾಂಡೇಟ್ರಿ ಆಗುವಂತಹ ಸಂದರ್ಭ ಇದೆ. ಹಾಗಾಗಿ ತಮ್ಮಲ್ಲಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಜಯ್ ಅಡಿಗ ಅಂತ. ನಾನು ಕರ್ನಾಟಕ ಬೇಕರಿ ಮತ್ತು ಸ್ವೀಟ್ಸ್ ಅಸೋಸಿಯೇಷನ್ನ ಮೆಂಬರ್. KBSA ಅವರು ಇದೇ ಡಿಸೆಂಬರ್ 2ನೇ ತಾರೀಕು ಜಯನಗರ 40 ಬ್ಲಾಕ್ನಲ್ಲಿರುವಂಥ ಈಶಾನ್ಯ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಫ್ರೀ ಫಾಸ್ಟ್ಯಾಗ್ ಟ್ರೈನಿಂಗನ್ನು ಹಮ್ಮಿಕೊಂಡಿದ್ದಾರೆ. ಇದು ಅನುಕೂಲನ KBSA ಮೆಂಬರ್ಸ್ ತೊಗೊಬೋದು, ಅವರ ಅಂಗಡಿಗಳಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು ಕೊಡಿಸ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಫುಡ್ ಹ್ಯಾಂಡ್ಲಿಂಗ್ ಹೇಗೆ ಮಾಡಬೇಕು, ಫುಡ್ ಐಟಮ್ಸ್ನ ಯಾವ ರೀತಿ ನಾವು ಅದನ್ನು ಶೇಖರಣೆ ಮಾಡಿಡಬೇಕು, ಇದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಸಿಗುತ್ತೆ. ಮತ್ತು ಇದೊಂದು ಮ್ಯಾಂಡೇಟ್ರಿ ಟ್ರೈನಿಂಗ್ ಆದ್ದರಿಂದ ಮುಂದೆ ಇದು ನಿಮಗೂ ತೊಂದರೆ ಆಗ್ಬೋದು ಮಾಡ್ಕೊಂಡಿಲ್ಲ ಅಂದರೆ. ಸೊ ಬನ್ನಿ, ಎಲ್ಲರೂ ಈ ಫಾಸ್ಟ್ಯಾಗ್ ಟ್ರೈನಿಂಗ್ನ ಅನುಕೂಲ ಪಡ್ಕೊಳ್ಳಿ. ಹಾಗೆ KBSA ಮೆಂಬರು ಆಗಿ. ಜೀವನದಲ್ಲಿ ಯಾವತ್ತು ನಾವು ಕಲಿಯೋದು ನಿಲ್ಲಿಸ್ತೀವೋ ಅವತ್ತು ನಮ್ಮ ಗ್ರೋತ್ ನಿಂತೋಗುತ್ತಂತೆ. ಸೊ ಇದು ನಿಮಗೆ ಕಲಿಯೋದಕ್ಕೊಂದು ಅವಕಾಶ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಧನ್ಯವಾದಗಳು.